ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ, ಮನೆ ತಗೊಂಡಿದ್ದೀನಿ ಸ್ವಾಮಿ. ಯಾಕೆ? ಮನೆ ತಕ್ ಬಂದು ತುಮಕೂರು ಹೋಗಿದ್ದಾನೆ, ಬಂದು ಮನೆ ಕಂಡಿದ್ದೀನಿ. ಇದು ಊಟ ಮಾಡಿ ನಿನ್ ಬಾಯಿಗೆ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ. ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ ಈಗ ಯಾವ್ದಾದ್ರು ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬಾಗೆಲ್ಲ. ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದು? ನನ್ನ ಜೂಮ್ ಅಂದಾಗ ಎಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆ ಏನ್ ಹಾಕೋದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲ ಅಪ್ರೂಪ್ಗೊಂದಿನ ಹಾಕೋಣದು. ಪೌಡ್ರಲ್ಲೋ ಕಣಲ್ಲಿ. ಹಲೋ, ನೀವ್ ಯಾರು ಹೇಳಿ? ಪೌಡ್ರಲ್ಲ, ಯಾವ ಹಾ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್, ಮರ್ಯಾದೆ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ದೇವ್ರಿಗೆ ಹೋಗೋದು ನಾವು, ಆ ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗೆಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತಿರೋಳು ಯಾರೋ. ಓಯ್, ನಾನು ಯಾರನ್ನ ಅವರು ನಮಗ್ ತಂಗಿದಿರು, ಆ ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ, ಅವರಲ್ಲ. ನಿಮ್ ನಮ್ಮ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ಕುಡಿದ್ ಏಯ್ ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೇ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ನಾ ಹಲೋ, ನಾವು ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರೋಲ್ಲ ಅವಳು ಅವಳು ಲೈ, ಯಾರು ಅವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ. ಫೋಟೋ ಹೊಡ್ಸಕ್ಕೆ ಹೋಗಿಲ್ಲ ನಾವು. ಊರಾಗೆಲ್ಲ ಅವಳು ತಕ ಹೋಗಿ ತಿರ್ಕೊಂಡು ಇದ್ಬಿಡು, ಅವಳು ತಕ ಹೋಗಿ ಅಂತ ನಿಮ್ಮ ಮನೇಲಿ ಬಿಟ್ಟಾರ ನಿಮ್ ಹೆಂಗಸ್ರು. ಕೊಡ ಫೋನು. ಏಯ್, ನಾವು ಪುಣ್ಯ ಸ್ಥಳಕ್ಕೆ ಹೋಗೋದು. ನಿಮ್ಮಂತರ ಕೆಲಸ, ನಿಮ್ಮಂತರ್ಗ ಅವೆಲ್ಲ ಕೆಲ್ಸಗಳು ಅಲ್ಲ ಕಣ್ಣೆತ್ತು ನೋಡಲ್ಲ ನಾವು. ಡೇ, ಕಣ್ಣೆತ್ ನೋಡಿ ಎಲ್ಲಿ ನೋಡಿದೀನಿ? ಬರೀ ಸೀರೆ ಎತ್ ನೋಡಿದ್ಯಾ ಬರೀ ಜಾಸ್ತಿ. ಫಸ್ಟ್ ಆ ಬಾಯ್ ಮುಚ್ಚು ನೀನ್. ಹಲೋ, ಯಾರಿದು? ನರಸಿಂಹರಾಜ್ ಅವರಾ? ಓ, ನರಸಿಂಹರಾಜು. ನರಸಿಂಹರಾಜ್, ನೀವು ಬಳ್ಳಾಪುರ ಏನೋ ನಿಮ್ದು ಫುಲ್ ಅಡ್ರೆಸ್ಸು? ನೀವು ಏನು ಬ್ಯಾಂಕ್ ಇದು ಏನೋ ಒಂದು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರ ಇದ್ರ ಮೊದ್ಲು? ಏನ್ರಿ? ಬ್ಯಾಂಕ್ ಇದೇನೋ ವ್ಯವಹಾರದ ಮಾತಾಡಿದಿರಾ? ಓ, ಏನಾಯ್ತದ ನಿಮ್ದು? ಇದು ಸರಿ ಆಯ್ತಾ? ಏನದು ಕೃಷಿ ಬೆಳೆ ಏನೋ ಅಂತ ಸಾಲ ಏನೋ ಕೇಳಕ್ ಬಂದಿದಿರಲ್ಲ, ಅದು ಸರಿ ಆಯ್ತಾ? ಅದು ಏನಾಯ್ತು, ಮಾಡ್ತೀರಾ? ಕೃಷಿದಲ್ಲ, ಇದು ಪಶುಭಾಗ್ಯದ್ದು. ಹಾ, ಪಶುಭಾಗ್ಯನಾ? ಏನದು ನಿಮ್ಮ ರೆಕಾರ್ಡ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಇದೆಯಾ? ರೆಕಾರ್ಡ್ಸಾ? ಹಾ ಹಾ, ಎಲ್ಲ ಕ್ಲಿಯರ್ ಇದೆ. ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ಪಾಸ್ಬುಕ್, ಬ್ಯಾಂಕಿನ ಪಾಸ್ಬುಕ್, ಆಮೇಲೆ ಪಾನ್ ಕಾರ್ಡು, ಆಮೇಲೆ ರೇಷನ್ ಕಾರ್ಡು, ಎಲ್ಲ ಇದೆ ಉಪಚಾರ ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ನಿಮ್ದು ಏನು ಬೆಳೆ ಸಾಲ ಅಂತ ನಿಮ್ಗೆ ಏನೋ ಕೊಡ್ಬೇಕು ಅಂತ ಏನೋ ಮಾತಾಡ್ತಿದ್ದು. ಅವ್ರು ಯಾರೊಬ್ರು ನಿಮ್ ಫ್ರೆಂಡ್ ಏನೋ ಇದ್ರಲ್ಲ, ಅವ್ರು ಏನ್ ಹೆಸರಪ್ಪ, ರವಿಯೋ ಏನೋ, ಅವರೆಲ್ಲ ನಮ್ಗೆ ಹೇಳಿದ್ರು. ಅವ್ರ ಪಾಪ ತುಂಬಾ ಇದಾಗಿದ್ದಾರೆ ಅಂತ ಹೇಳಿದ್ರು ಒಂದ್ಸರಿ ಬ್ಯಾಂಕಿಗೆ ಬಂದಾಗ. ಅದಕ್ಕೆ ನಾನು ನಿಮ್ಗೆ ಏನೋ ಫೋನ್ ಮಾಡ್ತಾ ಇರೋದು. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದ್ರೆ ಹಾ, ಸರಿ. ನೀವು ನಾಳೆ ನೋಡೋಣ, ಮಾತಾಡಿ ನೀವು. ನಾನು ನಿಮ್ಗೆ ಮಾಡ್ತೀನಿ ನಾಳೆ ಆಫೀಸ್ ಟೈಮಿಗೆ ಫೋನ್ ಮಾಡ್ತೀನಿ. ಹಾ, ನೀವು ಯಾರು ಹೇಳಿ? ಬಸವರಾಜ್ ಅಂತ, ಗೊತ್ತಾಗಿಲ್ವಾ? ಬಸವರಾಜ್ ಯಾವ ಬ್ಯಾಂಕ್ ಹೇಳಿ? ಯೂನಿಯನ್ ಬ್ಯಾಂಕ್, ಬೆಳ್ಳಾವಿ. ಅಲ್ಲಿ ಯೂನಿಯನ್, ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೂ ಇರೋದು. ನೀವು ನಿಮ್ದು ಯಾವ್ದು ಅಕೌಂಟ್ ಇರೋದು? ಇಲ್ಲಿ ಬುಗುನಹಳ್ಳಿ ವಿಜಯ ಬ್ಯಾಂಕ್. ಬುಗುನಹಳ್ಳಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಇಂದ ಮಾತಾಡ್ತಿರೋದಪ್ಪ. ಹಲೋ ಹಲೋ, ನರಸಿಂಹರಾಜ್ ಅವರೇ, ನಾನ್ ಮ್ಯಾನೇಜರ್ ಮಾತಾಡ್ತಿರೋದು. ಹಾ, ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅದೆಲ್ಲ ಐತೆ ತಾನೆ? ಐತ್ ಸರ್. BPL ಕಾರ್ಡ್ ಎಲ್ಲ ಐತೆ ತಾನೆಪ್ಪ? BPL ಕಾರ್ಡ್ ಎಲ್ಲ ಐತೆನಪ್ಪ ನಿಮ್ದು? ಎಲ್ಲ ಐತೆ. ನೀನು ಬೆಳಗ್ಗೆ ಬರ್ಬೇಕಾದ್ರೆ, ಹಾ, ಬ್ಯಾಂಕ್ ಹತ್ರ ಬರ್ಬೇಕಾದ್ರೆ 4 ಫೋಟೋ. ಆಯ್ತು ಸರ್. 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸು, ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸು, ಹಾ, ನೀವು ನಿಮ್ದು ಜಮೀನ್ ಎಷ್ಟಿದೆ ಅದು ಪಾಣಿದೊಂದು ಜೆರಾಕ್ಸು.
ನಮ್ದಿಲ್ಲ ಜಮೀನು. ಅಲ್ಲಪ್ಪ ಮತ್ತೀಗ ನಿನ್ ಪಶು ನಿನ್ ಪಶುಗ ಹಾಕಿರೋದು ಪಶು ಕುರಿ. ಕುರಿದ ಬಗ್ಗೆನಾ? ಹಂಗಾದ್ರೆ ಕುರಿಗಳು ಐತಾ ಇಲ್ಲ ತಗೊಂಬೇಕಪ್ಪ ನೀವು ಇನ್ನ? ತಾಂತೀವ್ರಿ, ವಾಲೆ ಹಾಕಿ ಅದೇ ಲೋನ್ ಹಾಕ್ದಂಗೆ ತಾಂತೀವಿ. ಆಯ್ತು. ನೀನ್ ಬೆಳಗ್ಗೆ 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಜೆರಾಕ್ಸು. ನೀವ್ ಹೆಂಗಸ್ರ ಗಂಡಸ್ರಪ್ಪ? ಇಲ್ಲ ಇಲ್ಲಿ ಯಾವ ಸಣ್ಣ ಹುಡುಗರು ಮಾತಾಡ್ತಾವ ಸರ್. ಅಲ್ಲಪ್ಪ ಹಲೋ, ಲೋನ್ ಬೇಕಿರೋದು ನಿಮ್ಗೆ ಯಾರು, ಹೆಂಗಸ್ರಿಗೋ ಗಂಡಸ್ರಿಗೋ? ನಮ್ಗೆ. ನಮ್ಮ ಮ್ಯಾನೇಜರ್ ಮಾತಾಡ್ರಿ, ಮ್ಯಾನೇಜರ್. ಹಲೋ ಹಲೋ ಹಲೋ, ನೀವ್ ಹಂಗ ಬೆಳಗ್ಗೆ ಬಂದ್ಬೇಡಿ. ಎಲ್ಲ ಡಾಕ್ಯುಮೆಂಟ್ ತಗೊಂಡು, ಆಲ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಯು ನಾಟ್ ಇಸ್ ಇನ್ ದ ಆಫೀಸ್. ಓಕೆ, ಹಂಗ ಹಂಗಂದ್ರೆ ಗೊತ್ತಾಗಲ್ಲ ನಮ್ಗೆ. ಕನ್ನಡದಾಗ ಮಾತಾಡಿ. इंग्लिश में बात करो. हेलो, ये नहीं, जो आपने कल ऑफिस में आ रहे तो उसी टाइम पे लेके आना है सर. हाँ, सब कुछ आप आएगा, टाइम से आएगा ऑफिस पे. लेटरिन रूम, बाथरूम. हेलो हेलो, ऑफिस में टाइम पे आ जाएगा ना? जो आने का टाइम पे आ सकते हैं ना आप? यार माताಡ್ತೋ रे. हेलो हेलो, जो टाइम से आप आ सकते हैं ना? ಹೇಳ್ರಿ ಕನ್ನಡದಾಗೆ. तुलु में बोलो. तुलु में बात करो. जो आप ತುಳುಡಿ ಕಾಂಡೆ ಅಲ್ಪ ಬೈದು ಪೂರ ಆಫೀಸ್ ಪೂರ ದೆತ್ತೊಂದು ಬಲೆ ಎಂಕ್ಲಾಸ್ ಬತ್ತು ಪೈರಡ. ಅಲ್ಲ, ನೀವು ಮ್ಯಾನೇಜರ್ ಅಥವಾ ಉಚ್ಚ ಆಸ್ಪತ್ರೆಯಿಂದ ತಪ್ಪಿಗೆ ಪುಷ್ಕೆ ಬಂದಿದ್ರು ನೀವು. ಇದೇನು ಹಿಂಗ್ ಮಾತಾಡ್ತೀರಾ? ಆಫೀಸ್ ಡಾಕ್ಯುಮೆಂಟ್, ಯು ಹ್ಯಾವ್ ಡಾಕ್ಯುಮೆಂಟ್. ಓ, ತಲೆ ಕೆಟ್ಟು ಹೋಗಿದ್ದು. ಬೆಳಿಗ್ಗೆ ಮಾಡಿದ್ರು ಇದು ನಾಟ್ ರೀಚಬಲ್. ಓಕೆ ಓಕೆ. ಹಲೋ ಹಲೋ ನರಸಿಂಹಣ್ಣ ಅಣ್ಣ, ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು. ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು. ಯಾರಿಗಾನ ಬೇರೆ ಫೋನ್ ಮಾಡಿ ನಿಮ್ಮ ಅಣ್ಣ, ನರಸಿಂಹರಾಜು ಅಂದ್ರೆ ನೀವೇ ಅಲ್ವಾ ಅಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ಬಳ್ಳಾಪುರ ನೀವೇ ಅಲ್ವೇನಣ್ಣ? ಬಳ್ಳಾಪುರದವರು ಬಿಸ್ನೆಸ್ ಮಾತಾಡ್ಬೋದಾ? ಹುಣಸೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆಗೆ ₹1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ, ನೀವೇ ಅದನ್ನ ಮಾಡ್ಬಿಡ್ರಿ. ಸಮಯ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲ್ಲೇ ನಮ್ದು ಸೌದು ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿ ಬೇರೆ ಕೇಳಲ್ಲ. ಆಮೇಲೆ ಮನೆಗೆಲ್ಲನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಐತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೋ ಅಂತ. ಏನ್ ನೋಡ್ರಿ ನಮ್ಗೆ ತಿರುಗಿ 10 ವರ್ಷ ಆಯ್ತು ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ. ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ. ಆಮೇಲೆ ಕಾಂಗ್ರೆಸ್ ಹೂವ ಬಿಡಿಸ್ಕೊಡ್ಬೇಕಂತೆ. ಒಂದ್ ಎಲೆಗೆ ₹1 ಕೊಡ್ತಾರಂತೆ. ಇಲ್ಲ ಎಲೆ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಹಲೋ ನರಸಿಂಹಣ್ಣ, ಓ ನೀವು 4 ಜನ ಅರ್ಧಣ್ಣ ಮದುವೆ ಆಗಿರೋದು. 4 ಜನಕ್ಕೂ ಹೇಳೋಣ ಒಂದೊಂದ್ $1000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ತಲೆ ನರಸಿಂಹಣ್ಣವ್ರೆ, ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತಿರೋದು, ನಿಮ್ಮ ಅಪ್ಪ ಬಂದ್ ನಾವು ನಿಮ್ಮ ಅಮ್ಮಗೆ ಅಣ್ಣ, ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆ ಹಂಗೆ ಹುಣಸೆನ್ ಸೊಪ್ಪು, ನುಗ್ಗೆ ಸೊಪ್ಪು ತಾಂಬರೋಣ. 7,000 ಒಂದು, ನುಗ್ಗೆ ಸೊಪ್ಪು 50,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀವ್ ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ,
ಸಾವು ಸಂಭವಿಸಿರ್ಬೇಕಾದ್ರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ? ಈಗ ನಾವು ಅದ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ದುಡ್ಡು ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ಮೂವ್ಮೆಂಟ್ ಅದೆಲ್ಲ ಹೋಮ್ ಪೋರ್ಟ್ ಎಲೆ ಬಿಡ್ತಾರವಲ್ಲ ನಾವು, ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ ಓ ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಹಾ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ಈಗ ನಮ್ಮ ಸ್ಕೂಲ್ ಬಿಟ್ಟು ಈಗ 15-20 ದಿನ ಆಗಿ ಊಟ ಅಂತ ತಿಂದು ಯಾಕೆ ಅವ್ರು ಅನ್ನ ಕಿತ್ತು ಹಾಳು ಮಾಡ್ತಾರ ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ. ಯಾಕಣ್ಣ ಮೇಡ ನಮ್ಮಲ್ಲಿ ಒಂದು ಲೋಟಿ ಮಾತಲ್ಲ ನಾನು ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತ್ ಕಣ. ಯಾಕಣ್ಣ ಟೇಕೆ ಮಾಡು ಮಣ್ಣಿಗೆ ಕೂತ್ಬಿಡ್ತೀಯ ಅಣ್ಣ? ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ನೋಡ್ರಿ ನಮ್ ನೋಡಿ ಯಾರು ನಮ್ ಹಿಂದಿ ಗೊತ್ತಿದ್ ನನ್ನ ಮಗ ಜಲ್ದಿ ಕ್ಯಾಪ್ ಗೊತ್ತೈತೆ ಕಾಳು ನೋಡ್ರಿ ಇವ್ರು ಊಟ ಮಾಡೋಣ ನಾನು. ನರಸಿಂಹಣ್ಣ ಒಂದು ಏನ ಕಾಳು ಕಟ್ಟಿ ನೋಡ್ರಿ ಬರೀ ಜಲ್ದಿ ಸಾರು ಮಾಡೋದ್ ಕ್ಯಾಪ್ ಗೊತ್ತೈತಿ. ನಮ್ಮ ನೋಡ ಇಲ್ಲ ಒಂದು ಬಸ್ ಆರನ್ ಮಾಡಿ ಕ್ಯಾಪ್ ಗೊತ್ತೈತಿ. ಏನ್ ಮಾಡೋಣ ನಾನು? ನರಸಿಂಹಣ್ಣ ಅದೋ ಏನ್ ಕರ್ಮ ಮಾಡಿದ್ವಿ ನಾವು. ಕುಡಿಯೋದ್ ನಮ್ ನೀರು ಇದು ನಮ್ ಬಟ್ಟೆ ಸಾಯನಕ್ಕೆ ಈ ಯಾವ ನನ್ನ ಮಕ್ಕಳು ನಮ್ಗೆ ತೊಡರಿಸ್ಕೊಡ್ರಿ ಜನ್ಮಾದವ್ರು ಕಷ್ಟ ಕೊಡ್ತಾವ್ರಲ್ಲ. ನರಸಿಂಹಣ್ಣ ಏನ್ ಹಸುಮಣ್ಣ ಅನ್ಬೇಡ, 3 ಸಲ ಕೆರೆನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ ನುಗ್ಗೆ ಸೊಪ್ಪು ಹಲೋ ಹಲೋ ನುಗ್ಗೆ ಸೊಪ್ಪು ತರ್ಬೇಡ. ಆ ಕೂತ್ಕೊಳ್ಳಕ್ಕೆ ಮಾತ್ಕೊಂಡು ಕೇರ್ ಮಾಡಕ್ಕ ಹಂಗೆ ಮರ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ, ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರಿಸ್ತಾರೆ? ಮನೆ ಮಕ್ಕಳು ಮದುವೆ ಮಾಡ್ಬೇಕು, ನಾವು ಸಂಸಾರ ಇಟ್ಟು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ತೀನಿ ಕೈಲಿ ಹೋಗ್ಬಿಟ್ಟ. ನರಸಿಂಹಣ್ಣ ನೋಡ ಅವ್ರು ಯಾರು ಅಲ್ಲಿ ಕುತ್ಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ಕೇಳ್ಸಿರ ಸಾಸಿಗೆ. ನರಸಿಂಹಣ್ಣ ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ. ನಮ್ದು ಕರೆನ್ಸಿ ರೇ ಫೋನ್ ಮಾಡಿರೋದ್ ನಾವ್ ಕಣ್ರಿ, ಕರೆನ್ಸಿ ಕಟ್ ಆಗಕ್ಕೆ. ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು ನರಸಿಂಹಣ್ಣ. ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡೇ ಏನ್ ಮಾಡೋಣ? ಮನೆ ಒಳಗೆ ಹೋಗಿ ಅವ್ರು ಆಚೆಗೆ ಹೋಗ್ತಾರೆ, ಇಲ್ಲಿ ಬಂದು ಏನ್ ಮಾಡೋಣ? ಏನ್ ಮಾಡೋಣ? ಮಾಡಿದ್ದೀನಿ ಒಬ್ಬರನ್ನ ಹಲೋ ಹಲೋ ಗುರುಭ್ಯೋ ನಮಃ. ಸ್ವಾಮಿ ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡ್ದೆ ಸರ್. ಆಯ್ತು ನೀವೇ ಸ್ನಾನ ಅದು ಮಾಡಿ ಸರ್, ಅದ್ ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡ್ದೆ ಸರ್. ಹಲೋ 3 ಸಲ ಮಾಡಿದ್ರಲ್ಲ ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ? ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡ್ದೆ ಸ್ವಾಮಿ. ಇರ್ಲಿ ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸ್ವಾಮಿ ಅಂತ ಮಾಡ್ದೆ ಸ್ವಾಮಿ. ಆಯ್ತು ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲೆ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಇವರು ಜೆಂಟ್ಸು, ನಾವು ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ. ಅಲ್ಲ ಯಾರು ಮಾಡ್ಯಾವ್ರಿ ಅಂದ್ರಲ್ಲ, ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು
ಅದು ನನ್ ಮೇಲೆ ನಾನು ನಿಮ್ಗೆ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರತ್ರೆ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಯ್ತು. ಆಮೇಲೆ ಎಲ್ಲ ಸರಿ ಮಾಡಿದೀನಿ, ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ, ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನಕ್ಷೇಪ ಬರ್ಕಂಡ್ರ? ಹೇಳಿ ಬಳ್ಳಾಪುರ. ಹುಡ್ಗ ಬರ್ಕಂತಾನೆ ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7 ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ಹೇಳಿ ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅಲ್ಲಪ್ಪ ನರಸಿಂಹರಾಜು, ನೀನು ಅವರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲ ನಮ್ಗೆ ಆಗದರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ವಿಚಾರ ಅದೇ ಏನೂ ಇಲ್ಲ. ಇವಾಗ ನಾವು ನಮ್ಮ ಸಂಬಂಧಿಕರು ಅಂತ ಮಾಡ್ದು. ನೀವು ಅದು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ. ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕೋ ಬೇಡವೋ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಮಾಡ್ಲಾರಪ್ಪ ಏನ ಕೆಲ್ಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕೋ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನಿನ್ ಹೆಂಡತಿ? ಇಲ್ಲ ಬಿಡಿ, ಇದು ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ಹೊಡ್ಸಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನಿನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು. ಅಲ್ಲ, ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವರಿಗೆ ಹೋಗಿ ನಿಮಗೆ ಮಾಡಿದೀನಿ ಸ್ವಾಮಿ. ಹಲೋ ನರಸಿಂಹರಾಜು? ನೀವೇ ಸ್ವಾಮಿ? ಹೇಳಿ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಲಲಿತಮ್ಮ ಬೇಕೋ? ಎಂಟೆ ಓಡಿಸ್ಬೇಕು ಸ್ವಾಮಿ, ಅಷ್ಟೇ. ಆಯ್ತಪ್ಪ. ನಾನ್ ಮಾನಸ. ಬಾಯಾರಿದೆ ಆಡ್ಬಾರ್ದು. ಅನೇಯ ಬಾಯಾರಿದೆ. 21st century matters back carbabet for healthy spine. ಅಲ್ವಾ? 21st century matters back carbabet for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ, ಇದು ಇವತ್ತು ಮಂಗಳವಾರ
ಹಾಂ ಹಾಂ ಹಬ್ಬಗಳಲ್ಲಿ ಹಬ್ಬಕ್ಕೆ ಹೋಗಿದ್ದು. ಹೌದಾ ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ ಏನು ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ಹಾಂ ನಿದ್ದೆ ಬರಲ್ಲ, ಟಿವಿ ಹಾಕೊಂಡ್ ಕುಂತಿದ್ದೆ ಸ್ವಾಮಿ. ಹಾಂ ಹಾಂ ಸ್ವಾಮಿ ಅಲ್ಲ ನಾನು, ಹ? ಮಾನಸ. ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನು ಹೇಳೋಣ, ನಿಮ್ಮ ಆಡಿಯೋಗೆಲ್ಲ ಕೇಳಿದ್ದೀನಿ. ನಾನು 30 ಆಡಿಯೋನು ನಿಮ್ಮದು ಕೇಳಿದ್ದೀನಿ. ಹ್ಮ್ ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಹ್ಮ್ ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳ್ನೆಲ್ಲ ಹೇಳ್ತೀರ ಹ್ಮ್ ಅಲ್ವಾ? ಓ ನೀವೇನು ಎಜುಕೇಟೆಡ್, ಏನು ಡಾಕ್ಟ್ರಾ ಇಂಜಿನಿಯರ್ ಓದಿದ್ದೀರಾ? ಇಲ್ಲ, SLC ಫೇಲು. ಸುಳ್ಳು ಹೇಳ್ಬಾರ್ದಪ್ಪ ನಂಗೆ ಸುಳ್ಳು ಹೇಳೋದು ಕಂಡ್ರೆ ನಂಗೆ ಆಗಲ್ಲ ರೀ. ನಂಗೆ ಐ ವಾಂಟ್ ಟು ಕೆರಿಯಸ್ ದಿಸ್ ಆನ್ ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ನನಗೆ. ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ ಏನೋ. ಯಾಕೆ ಸುಳ್ಳು ಹೇಳ್ತೀವಿ? ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ? ಇಲ್ಲ ಅಕ್ಕ, ನಮ್ಗೆ ಇದು ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ನಿಜ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಳೆ ಬಂದಿದೆ ಅಂತ ಆಚೆ ಕಡೆ ನಿಲ್ಸಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೀವು SLC ಫೇಲ್, ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ, ಬ್ಯಾಡ್ ಪ್ರಾಮಿಸ್. ಏನು ಹೇಳಿ? ಫಸ್ಟಿಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ನೀನಾ? ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತೀರ ನಿಮ್ಮ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ. ನೀವು ಯಾವ ಫೋಟೋದಲ್ಲಿ ನೋಡ್ರಿ, ನೀವು ಯಾವಾಗ್ಲೂ ನಗ್ತಾ ಇದ್ದೀರ, ನಗು ಮುಖ. ಲಕ್ಷ್ಮಿ ಅವ್ವ ಅಕ್ಕ ಅಂತ ಅನ್ಬಾರ್ದು, ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕ್ಕೂ ಬೇಕಾದ್ರೆ ನನಗೆ ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಅದು, ಇನ್ನು ಕಾರ್ ಮೇಲ್ಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ. ಊಟ ಮಾಡ್ರ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ. ಯಾಕೋ ತುಂಬಾ ಬೇಜಾರಾಯ್ದೆ ರೀ. ಜೀವನನೇ ಯಾಕೋ, ಏನ್ ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ? ಇಲ್ಲ, ಎಲ್ಲ ಸಿಗುತ್ತೆ ದುಡ್ಡಿದ್ರೆ. ಏನ್ಬೇಕು, ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದೇನು ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು. ಯಾಕೋ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗ್ಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆದ್ರೆ ಕಾಲು ಪಾಲು ಜಾರಿ ಬಿಟ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ.
ಹಲೋ ಹಲೋ. ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಹ್ಮ್ ಇದು ಯಾಕೋ ಬ್ರಾ ಟೈಟ್ ಆಗ್ಬಿಟ್ಟಿತ್ತು, ಉಕ್ಸು ಕಿತ್ತೋಯ್ತು, ಹ್ಮ್ ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾವ ಕಲರ್ ಹಾಕಂಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು, ಬಿರಿಯಾನಿ ಇಲ್ಲ. ಅಲ್ಲೆಲ್ಲ ಬಿರಿಯಾನಿ ಅಲ್ಲ, ಹ್ಮ್ ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಹ್ಮ್ ಈಗ ಬೇರೆ ಹಾಕಂದಿ, ಯಾವ ಕಲರ್ ಹಾಕಂಡ್ಲಿ ನೀವ್ ಹೇಳಿ, ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ, ಏನಾದ್ರೆ ಏನು ಏನ್ ಬಿಸಿ ಮಾಡ್ಕೊಂಡು? ಇವತ್ತು ಲಾಸ್ಟ್ ಅವತ್ತಿಗೆ ಕಾರ್ಯ ತಿರ್ಗವು ಸ್ನಾನ ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು. ರೀ ನಾನು ಹೇಳ್ತಿರೋದು ಬಿಸಿ ಅಲ್ಲ, ಹ್ಮ್ ನಂದು ಬ್ರಾ ಜಾಕೆಟು. ಕೇಳ್ಸಲ್ಲ. ಬ್ರಾ ಇವ್ರೆ ಮಾನ್ಸಿ, ಮಾನ್ಸ್ ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ, ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕಂಡ್ಲಿ? ಬ್ರಾನು ಇದು ಅಂದ್ರೆ ಬ್ರಾ ಯಾವ್ದನ ಒಂದ್ ಕಲರ್ ಹಾಕ್ಲಕ್ಕಾದ್ರೆ ಮಾನ್ಸ್ ಅಕ್ಕ ಅನ್ಬಾರ್ದು ರೀ, ಮಾನ್ಸು. ನಾನೀಗ ನಿಮ್ಗೆ ಇಷ್ಟ ಬಂದಿದ್ ಕಲರ್ ಹೇಳಿ. ಇದನ್ನ ಕರೆ ಆದ್ರೂ ಕಾಣಲ್ಲ, ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತ ಹಾಕ್ಯಾಡ್ರಿ. ಕಾಪು ಪುಡಿ ಆ ತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ ಅದು. ನನಗೆ ಗೊತ್ತಾಗಲ್ಲ. ಮಾನ್ಸಿ ಯಾವ್ದನ್ನ ಹಾಕಿ ಮಾನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಥೂ ಯಪ್ಪ. ಹಲೋ ಏನ್ ಹಿಂಗಾಗ್ಬಿಡ್ತು ರೀ ಇದು? ಹಲೋ ಏನ್ ಹಿಂಗಾಗ್ಬಿಡ್ತು? ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಹಲೋ ಮಮ್ಮಿ ಯಾವ್ದಷ್ಟು ಇಟ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು ಅಲ್ಲ. ಹಲೋ ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆಬೇಳೆ ಬಂದ್ಬಿಡೈತೆ ಹಂಗೆ? ಯಾರೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ಕಾಯಿನ ಆಯ್ತು.